Hello everyone, welcome to Spark by Sona. ಇಂದಿನ ತರಗತಿಯಲ್ಲಿ ನಾವು ಸೋಷಿಯಲ್ ಸೈನ್ಸ್ ಪಾರ್ಟ್ 2 7th ಸ್ಟ್ಯಾಂಡರ್ಡ್ 16th ಚಾಪ್ಟರ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಈ ಲೆಸನ್ನ ಕಂಟಿನ್ಯೂಷನ್ ಪಾರ್ಟ್ನ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ನೇಚರ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಫ್ 1857 ಅದರ ಜೊತೆಗೆ ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಫ್ 1857 ಇದರಲ್ಲಿ ಫಸ್ಟ್ ಕಾಸ್ ಪೊಲಿಟಿಕಲ್ ಕಾಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಬಾಕಿ 6 ಕಾಸಸ್ ಯಾಕೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನಡೀತು ಅನ್ನೋದನ್ನು ತಿಳ್ಕೊಳ್ಳೋಣ. ಅಡ್ಮಿನಿಸ್ಟ್ರೇಟಿವ್ ಕಾಸಸ್. ಲೆಸನ್ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಆಗ ನಿಮಗೆ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ಸಿಗುತ್ತೆ. ಈ ವಿಡಿಯೋನ ಫುಲ್ ನೋಡಿ ಆದಮೇಲೆ ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ನನಗೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಲೆಸನ್ ಮುಂದುವರಿಸೋಣ. Administrative causes. The British restructured their administrative system in such a manner that all the high civil and military posts were reserved only for the Europeans. 1857 ದಂಗೆಗೆ ಆಡಳಿತಾತ್ಮಕವಾಗಿ ಭಾರತೀಯರು ಯಾಕೆ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ಅನ್ನೋದನ್ನು ಇದರಲ್ಲಿ ನೋಡೋಣ. ಬ್ರಿಟಿಷರು ತಮ್ಮ ಆಡಳಿತದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಅದೇ ರೀತಿಯಲ್ಲಿ ಕೆಲವೊಂದು ಹೊಸ ಕಾನೂನುಗಳನ್ನು ಅಳವಡಿಸ್ತಾರೆ. ಇದರ ಪ್ರಕಾರ ಏನಾಗುತ್ತೆ ಅಂದರೆ ಉನ್ನತ ಹುದ್ದೆಗಳು ಮಿಲಿಟ್ರಿಯಲ್ಲಿರ್ಬೋದು ಅಥವಾ ಸಿವಿಲ್ ಸರ್ವಿಸಲ್ಲಿರೋದು ಇರಬಹುದು, ಈ ಎರಡರಲ್ಲೂ ಇರುವಂಥ ಉನ್ನತ ಹುದ್ದೆಗಳನ್ನು ಬರೀ ಯುರೋಪಿಯನ್ಸ್ ಅಂದರೆ ಬ್ರಿಟಿಷರಿಗೆ ಮಾತ್ರ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. It exposed the failure of the system to respond to the needs of common people. Middlemen played an important role in administration. ಸೊ ಇದರಿಂದ ಏನಾಗುತ್ತೆ ಅಂದರೆ ಕೇವಲ ಯುರೋಪಿಯನ್ನರು ಮಾತ್ರ ಉನ್ನತ ಸ್ಥಾನದಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಭಾರತೀಯರ ಭಾಷೆ ಅವರಿಗೆ ಗೊತ್ತಾಗ್ತಾ ಇರಲ್ಲ. ಇದರಿಂದ ಏನಾಗುತ್ತೆ, ಸಾಧಾರಣ ವ್ಯಕ್ತಿಗಳಿಗೆ ಅವರ ಅವಶ್ಯಕತೆಗಳನ್ನು ಹೇಳಲಿಕ್ಕೂ ಆಗಲ್ಲ. ಅದೇ ರೀತಿಯಲ್ಲಿ ಆ ಉನ್ನತ ಅಧಿಕಾರಿಗಳು ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದ ವಿಚಾರಗಳು ಈಗ ಸಾಮಾನ್ಯ ಜನರಿಗೆ ಅರ್ಥನೂ ಆಗ್ದಂಗೆ ಆಗತ್ತೆ. ಅದ್ರ ಜೊತೆಗೆ ಮಿಡಲ್ ಮ್ಯಾನ್ ಅಂದರೆ ಮಧ್ಯವರ್ತಿಗಳು, ಎರಡರ ಮಧ್ಯೆ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇರ್ತಾರಲ್ಲ ಬ್ರಿಟಿಷರು ಮತ್ತು ಇಂಡಿಯನ್ಸ್ ಮಧ್ಯ, ಅವರು ತುಂಬ ಪ್ರಮುಖ ಪಾತ್ರವನ್ನು ವಹಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಇವರಿಲ್ಲದೆ ಬ್ರಿಟಿಷರಿಗೆ ಇಂಡಿಯನ್ಸ್ ಹತ್ರ ಮಾತಾಡೋಕ್ಕಾಗಲ್ಲ, ಅದೇ ರೀತಿಯಲ್ಲಿ ಇಂಡಿಯನ್ಸಿಗೆ ಬ್ರಿಟಿಷರ ಹತ್ರ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಈ ಮಿಡಲ್ ಮ್ಯಾನ್ ಅಥವಾ ಮಧ್ಯವರ್ತಿಗಳೇನಿದ್ದಾರೆ ಅವರು ಅಡ್ಮಿನಿಸ್ಟ್ರೇಷನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೂಲ್ ಆಫ್ ಲಾ hastened the collapse of the social hierarchical system. English became the language of the courts instead of Persian, and it was not understood either by the Indian ruling class or by the common people. ಬ್ರಿಟಿಷರು ಕಾನೂನು ವ್ಯವಸ್ಥೆಯನ್ನು ಜಾರಿಗೆ ತಂದ ಮೇಲೆ ನಮ್ಮ ಸಮಾಜದಲ್ಲಿದ್ದಂಥ ಶ್ರೇಣಿ ವ್ಯವಸ್ಥೆ ಏನಿದೆ, ಅಂದರೆ ನಮ್ಮ ಭಾರತದಲ್ಲಿ ನಿಮಗೆ ಗೊತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ಶ್ರೇಣಿ ವ್ಯವಸ್ಥೆ ಇರುತ್ತೆ. ಇದರ ಪಾತ್ರ ಕಡಿಮೆ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ ಇಂಗ್ಲೀಷನ್ನು ಪರ್ಷಿಯನ್ ಭಾಷೆಯ ಬದಲಾಗಿ ಆಡಳಿತ ಭಾಷೆಯಾಗಿ ಬಳಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಇಂಗ್ಲೀಷ್ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಬಳಸಿದ್ರಿಂದ ಏನಾಗುತ್ತೆ ಅಂದರೆ ಭಾರತೀಯರಿಗೆ ಇಂಗ್ಲೀಷ್ ಅರ್ಥ ಆಗ್ತಿರಲ್ಲ. ಹಾಗಾಗಿ ಅದೇ ರೀತಿಯಲ್ಲಿ ಭಾರತೀಯ ಭಾಷೆ ಇಂಗ್ಲೀಷ್ ಅಡ್ಮಿನಿಸ್ಟ್ರೇಟರ್ಸ್ ಏನಿರ್ತಾರೆ ಅವರಿಗೆ ಅರ್ಥ ಆಗ್ತಿರಲ್ಲ. ಹಾಗಾಗಿ ಅವ್ರು ಏನು ಹೇಳ್ತಿದ್ದಾರೆ, ಅವರ ಪ್ರಾಬ್ಲಮ್ಸ್ ಏನು ಅನ್ನೋದು ಬ್ರಿಟಿಷರಿಗೂ ಅರ್ಥ ಆಗಲ್ಲ, ಬ್ರಿಟಿಷರು ಏನು ಹೇಳ್ತಿದ್ದಾರೆ ಅನ್ನೋದು ಇಂಡಿಯನ್ಸ್ಗೂ ಅರ್ಥ ಆಗ್ತಾ ಇರಲ್ಲ. ನೆಕ್ಸ್ಟ್, ಎಕನಾಮಿಕ್ ಕಾಸಸ್. ಸೊ ಆರ್ಥಿಕ ಕಾರಣಗಳು. The British used their political authority to usurp India's wealth and economic resources in order to gain profit for themselves. ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ಭಾರತದ ಆರ್ಥಿಕ ಸಂಪನ್ಮೂಲಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ಅದೇ ರೀತಿ ಭಾರತದಲ್ಲಿದ್ದಂಥ ಉತ್ತಮವಾದ ಸಂಪನ್ಮೂಲ ಏನಿದೆ ಅದನ್ನು ದೋಚಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲದೆ ಈ ದೋಚಲಿಕ್ಕೆ ಅವರು ರಾಜಕೀಯ ಅಧಿಕಾರವನ್ನು ಕೂಡ ಬಳಸ್ಕೊಳ್ಳಲಿಕ್ಕೆ ಪ್ರಾರಂಭಿಸ್ತಾರೆ. Due to the trade interest of the British, cottage industries and other indigenous industries become extinct.
ಈ ಬ್ರಿಟಿಷರ ವ್ಯಾಪಾರಿ ಹಿತಾಸಕ್ತಿಯಿಂದಾಗಿ ಗುಡಿ ಕೈಗಾರಿಕೆಗಳು ಹಾಗೂ ಇಂಡಿಜಿನಿಯಸ್ ಅಂದರೆ ಹಳ್ಳಿಗಳಲ್ಲಿದ್ದಂಥ ಸಣ್ಣ ಸಣ್ಣ ಕೈಗಾರಿಕೆಗಳೇನಿದೆ ಅವುಗಳು ಕಾಣದಾಗತ್ತೆ. ಅಂದರೆ the land tax policy was highly exploitative. The position and income of many talukdars and zamindars were taken away. It created a huge outflow of wealth. Commercialization of agriculture made the farmers economically weak. Severe droughts took the lives of the thousands of people. All these factors pushed India towards poverty. ಭೂಕಂದಾಯ ನೀತಿ ಅಥವಾ ಟ್ಯಾಕ್ಸ್ ಸಿಸ್ಟಮ್ ಏನಿರುತ್ತೆ ಅದು ಬ್ರಿಟಿಷರು ತುಂಬ ಹೆವಿಯಾಗಿ ಟ್ಯಾಕ್ಸ್ನ ಇಂಡಿಯನ್ಸ್ ಮೇಲೆ ಹಾಕ್ತಾ ಇರ್ತಾರೆ. ಹಾಗಾಗಿ ಇಂಡಿಯನ್ ಫಾರ್ಮರ್ಸ್ನ ಅವರು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಅಥವಾ ಶೋಷಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಇದರ ಜೊತೆಗೆ ತಾಲೂಕ್ದಾರ್ ಮತ್ತು ಜಮೀನ್ದಾರ್ ಅನ್ನೋರು ಏನು ಆಗ ಅಪಾಯಿಂಟ್ ಆಗಿರ್ತಾರೆ, ಅವರಿಬ್ಬರ ಮೇನ್ ಕೆಲಸ ಏನಾಗಿತ್ತು ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು. ಈಗ ಬ್ರಿಟಿಷರು ಕೆಲವೊಂದು ಕಡೆ ಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ತಂದಮೇಲೆ ಇವರಿಬ್ಬರ ಕೆಲಸ ಕಡಿಮೆ ಆಗುತ್ತೆ, ಅವರಿಗೆ ಸಿಗ್ತಾ ಇದ್ದಂಥ ವರಮಾನವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಬ್ರಿಟಿಷರಿಗೆ ಹೆಚ್ಚು ಲಾಭ ಆಗುತ್ತೆ. ಬ್ರಿಟಿಷರು ಭಾರತದಲ್ಲಿ ಹೆಚ್ಚು ಲಾಭ ಪಡೆಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಭಾರತದ ಸಂಪತ್ತು ಹೊರಹರಿವು ಪ್ರಾರಂಭ ಆಗುತ್ತೆ. ಅಂದರೆ ಔಟ್ಫ್ಲೋ ಆಫ್ ವೆಲ್ತ್ ಅಂದರೆ ಭಾರತದಿಂದ ಇಂಗ್ಲೆಂಡಿಗೆ ಇಂಡಿಯನ್ ವೆಲ್ತ್ ಏನಿದೆ ಅದು ಹರಿದು ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಕಮರ್ಷಿಯಲ್ ಅಗ್ರಿಕಲ್ಚರ್ ಏನಿರುತ್ತೆ ಅಂದರೆ ನಮ್ಮ ವ್ಯವಸಾಯ ಏನಿತ್ತು ಅಷ್ಟು ದಿನ ಅದು ಆಹಾರಕ್ಕೋಸ್ಕರ ಫಾರ್ಮರ್ಸ್ ಮಾಡ್ತಾ ಇದ್ದಿದ್ದು. ಆದರೆ ಈ ಬ್ರಿಟಿಷರು ಬಂದ ಮೇಲೆ ಅದು ಕಮರ್ಷಿಯಲೈಸ್ ಆಗುತ್ತೆ, ಅಂದರೆ ದುಡ್ಡಿಗೋಸ್ಕರ ಅಗ್ರಿಕಲ್ಚರ್ ಮಾಡುವಂಥ ಅವಸ್ಥೆ ಭಾರತೀಯರಿಗೆ ಬರುತ್ತೆ. ಭಾರತದಲ್ಲಿದ್ದಂಥ ರೈತ ವರ್ಗದ ಆರ್ಥಿಕ ಶಕ್ತಿ ಕ್ಷೀಣಿಸುತ್ತಾ ಹೋಗುತ್ತೆ. ಅದರ ಜೊತೆಗೆ ಭಾರತದಲ್ಲಿ ಅದೇ ಸಮಯದಲ್ಲಿ ತೀವ್ರವಾದಂತಹ ಬರಗಾಲಗಳು ಬರುತ್ತೆ. ಇದು ಬಂದಿದ್ದರಿಂದ ಭಾರತದಲ್ಲಿದ್ದಂಥ ತುಂಬ ಜನರು ಹಸುವಿನಿಂದ ಸಾಯಬೇಕಾಗತ್ತೆ. ಈ ಎಲ್ಲ ಅಂಶಗಳು ಭಾರತವನ್ನು ಬಡತನಕ್ಕೆ ತಳ್ಳುತ್ತೆ. ಫೋರ್ತ್ ಒನ್, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಕಾಸಸ್. ಸಾಮಾಜಿಕ ಹಾಗೂ ಧಾರ್ಮಿಕ ಕಾರಣಗಳು. ಮೆನಿ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಫ್ಯಾಕ್ಟರ್ಸ್ ವೇರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಔಟ್ಬ್ರೇಕ್ ಆಫ್ ದ ರಿವೋಲ್ಟ್. ದ ಬ್ರಿಟಿಷ್ ವೇರ್ intoxicated by their sense of racial superiority. They propagated the theory of white man's burden. They were proclaiming that they had come only to civilize Indians. They described Indians as the savage, untouched by the culture and civilization. ಅನೇಕ ಸಾಮಾಜಿಕ ಹಾಗೂ ಧಾರ್ಮಿಕ ಅಂಶಗಳು ಸಹ ದಂಗೆಗೆ ಸ್ಫೋಟಕ್ಕೆ ಕಾರಣ ಆಗತ್ತೆ. ಇಂಗ್ಲೀಷರು ತಮ್ಮ ಜನಾಂಗ ಅಥವಾ ತಮ್ಮ ರೇಸ್ ಏನಿದೆ ಅದೇ ಸುಪೀರಿಯರ್, ತಾವು ತುಂಬ ಶ್ರೇಷ್ಠರು ಅಂತ ಭಾವಿಸ್ತಾ ಇರ್ತಾರೆ. ಅವರ ಪ್ರಕಾರ ವೈಟ್ ಮ್ಯಾನ್ಸ್ ಬರ್ಡನ್ ಸಿದ್ಧಾಂತವನ್ನು ಅವರು ಆಚರಿಸ್ತಿರ್ತಾರೆ. ಅಂದರೆ ಭಾರತೀಯರು ಬಿಳಿಯರ ಮೇಲೆ ಇರುವಂತಹ ಹೊರೆ ಇದ್ದಾಗೆ, ಅಂದರೆ ದೇವರೇ ಅವರಿಗೆ ಈ ಹೊರೆಯನ್ನು ಕೊಟ್ಟಿದ್ದಾರೆ. ಭಾರತೀಯರನ್ನು ತಿದ್ದುವಂತಹ ಜವಾಬ್ದಾರಿ ದೇವರೇ ಈ ಬ್ರಿಟಿಷರಿಗೆ ನೀಡಿದ್ದಾರೆ ಅನ್ನುವಂಥ ಒಂದು ಗುಂಗಿನಲ್ಲಿ ಬ್ರಿಟಿಷರು ಇದ್ದರು ಆ ಸಮಯದಲ್ಲಿ. ಭಾರತೀಯರನ್ನು ನಾಗರಿಕರನ್ನಾಗಿ ಮಾಡಲಿಕ್ಕೋಸ್ಕರನೇ ನಾವು ಬಂದಿದ್ದು ಅಂತ ಅವ್ರು ಹೇಳ್ತಾ ಇದ್ರಂತೆ. ಭಾರತೀಯರು ಸಂಸ್ಕೃತಿ ಮತ್ತು ನಾಗರಿಕತೆಯ ಗಂಧ ಗಾಳಿ ಇಲ್ಲದ ಅನಾಗರಿಕರು ಅಂತ ಬ್ರಿಟಿಷರು ತಮ್ಮ ಕೆಲವೊಂದು ಪುಸ್ತಕಗಳಲ್ಲಿ ವರ್ಣಿಸಿದ್ರು. ಭಾರತೀಯರನ್ನ ಅವರು ಹಂದಿಗಳು ಮತ್ತು ಕಪ್ಪು ಜನ ಅಥವಾ ಕರಿಯರು ಅಂತ ಕರೀತಾ ಇದ್ರು. Indians could not enter hotels or clubs managed by Europeans. Boards with a message, dogs and Indians were prohibited, used to hung there. ಭಾರತೀಯರಿಗೆ ಯುರೋಪಿಯನ್ಸ್ ನಡೆಸುತ್ತಿದ್ದಂಥ ಹೋಟೆಲ್ನಲ್ಲಿ ಹಾಗೂ ಕ್ಲಬ್ಗಳಲ್ಲಿ ಪ್ರವೇಶ ಇರಲಿಲ್ಲ. ಆವಾಗ ಅವ್ರು ಏನು ಮಾಡ್ತಿದ್ರಂತೆ, ಹೀಗೆ ನಮಗೆ ಅಂಗಡಿಗಳ ಮುಂದೆ ಬೋರ್ಡ್ಗಳಿರುತ್ತೆ, ಆ ಥರ ಬೋರ್ಡ್ನಲ್ಲಿ ಕೆಳಗಡೆ ಬರೀತಾ ಇದ್ರಂತೆ, ಡಾಗ್ಸ್ ಅಂದರೆ ನಾಯಿಗಳಿಗೆ ಮತ್ತು ಇಂಡಿಯನ್ಸಿಗೆ ಈ ಹೋಟೆಲ್ ಅಥವಾ ಈ ಕ್ಲಬ್ಬಿಗೆ ಪ್ರವೇಶ ಇಲ್ಲ ಅಂತ ಬರೆದಿರ್ತಾ ಇದ್ರಂತೆ. Besides, they encouraged the prohibition of sati system and child marriage and encouraged widow remarriage. This move was not easily acceptable to conservative Indians. ಒಂದು ಕಡೆಯಿಂದ ಭಾರತೀಯರನ್ನು ಹೀಯಾಳಿಸ್ತಾ ಇದ್ರೆ, ಇನ್ನೊಂದು ಕಡೆ ಭಾರತೀಯರ ಕೆಲವೊಂದು ಪದ್ಧತಿಗಳನ್ನು ಇವರು ನಿರ್ಮೂಲನೆ ಮಾಡ್ತಾರೆ. ಇದಲ್ಲದೆ ನಮ್ಮ ಸಂಪ್ರದಾಯ ಭಾರತೀಯರಿಗೆ ಬ್ರಿಟಿಷರು ಏನು ಸತಿ ಸಿಸ್ಟಮ್ ವಿರೋಧಿಸಿದ್ದ ಇರ್ಬೋದು, ಅಥವಾ ಬಾಲ್ಯ ವಿವಾಹವನ್ನು ವಿರೋಧಿಸಿದ್ದು, ಮತ್ತು ಅದೇ ರೀತಿಯಲ್ಲಿ ವಿಧವಾ ಪುನರ್ವಿವಾಹಕ್ಕೆ ಪ್ರೋತ್ಸಾಹ ಕೊಡೋದು ಏನಿದೆ, ಇವೆಲ್ಲವನ್ನು ಸಹಿಸಲಿಕ್ಕೆ ಅಥವಾ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. To add to this, propagation of Christianity resulted in triggering anti-British movement in the society. Hindus considered this as interference in their social system by the British. ಇದರ ಜೊತೆಗೆ ಕ್ರೈಸ್ತ ಧರ್ಮ ಪ್ರಚಾರ ಏನಿದೆ ಅದು ಸಮಾಜದಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ದಂಗೆ ಏಳಲಿಕ್ಕೆ ಕಾರಣ ಆಗುತ್ತೆ. ಅಲ್ಲದೆ
ಹಿಂದೂಸ್ ಕನ್ಸಿಡರ್ಡ್ ದಿಸ್ ಆಸ್ ಅನ್ ಇಂಟರ್ಫಿಯರೆನ್ಸ್ ಇನ್ ದೇಯರ್ ಸೋಷಿಯಲ್ ಸಿಸ್ಟಮ್ ಬೈ ದ ಬ್ರಿಟಿಷ್. ತಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಅಂದರೆ ಅವರು ಅದರ ಮಧ್ಯದಲ್ಲಿ ಸುಮ್ಮನೆ ಮೂಗು ತೂರಿಸ್ತಾ ಇದ್ದಾರೆ ಅಂತ ಭಾರತೀಯರಿಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. The construction of railways and telegraph by the British made the Indians view them with suspicion. ಇದರೊಂದಿಗೆ ಬ್ರಿಟಿಷರು ಭಾರತದಲ್ಲಿ ರೈಲ್ವೆ ಮಾರ್ಗವನ್ನು ಮತ್ತು ಟೆಲಿಗ್ರಾಫ್ ತಂತಿಗಳನ್ನು, ಅಂದರೆ ಟೆಲಿಗ್ರಾಫ್ ಸಿಸ್ಟಮ್ ಅನ್ನೇನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಇದೆಲ್ಲ ಬ್ರಿಟಿಷರಿಗೆ ಇದೆಲ್ಲ ಭಾರತೀಯರಿಗೆ ಏನನ್ಸುತ್ತೆ ಅಂದರೆ ಬ್ರಿಟಿಷರು ಏನೋ ಕುತಂತ್ರನ ನಮ್ಮ ಭಾರತದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅನುಮಾನ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. The phrase white man's burden meant that Indians were uncivilized and the British had come to civilize them. It was their responsibility. The burden of the whites was to civilize the uncivilized. This was a cunning technique of the imperialist. The person who propagated this theory was Rudyard Kipling. So, ಬಿಳಿಯರ ಮೇಲಿನ ಹೊರೆ ಅಂದರೆ ಭಾರತೀಯರು ಅನಾಗರಿಕರು, ಅವರನ್ನು ನಾಗರಿಕರನ್ನಾಗಿ ಮಾಡಲಿಕ್ಕೋಸ್ಕರನೇ ಯುರೋಪಿಯನ್ನರು ಅಥವಾ ಬ್ರಿಟಿಷರು ಬಂದಿದ್ದು. ಅನಾಗರಿಕರನ್ನು ನಾಗರಿಕರನ್ನಾಗಿಸುವುದು ಬಿಳಿಯರ ಮೇಲಿರುವಂಥ ದೇವರು ನೀಡಿದಂಥ ಒಂದು ಜವಾಬ್ದಾರಿ ಅಂತ ಅವ್ರು ಹೇಳ್ತಾ ಇದ್ರಂತೆ. ಇದು ಆ್ಯಕ್ಚುಲಿ ಒಂದು ವಸಾಹತುಶಾಹಿ ಅಂದರೆ ಇಂಪೀರಿಯಲಿಸ್ಟಿಕ್ ಒಂದು ತಂತ್ರ ಆಗಿತ್ತು. ಈ ಸಿದ್ಧಾಂತವನ್ನು ಕೊಟ್ಟವನು ಯಾರು ಅಂದರೆ ರುಡ್ಯಾರ್ಡ್ ಕ್ಲಿಪ್ಲಿಂಗ್ ಅನ್ನೋಂಥ ಒಬ್ಬ ಪೋಯೆಟ್. ನೆಕ್ಸ್ಟು ಮಿಲಿಟರಿ ಕಾಸಸ್. ಯಾಕೆ ಬ್ರಿಟಿಷರ ವಿರುದ್ಧ ಭಾರತೀಯ ಸೈನಿಕರು ದಂಗೆ ಎದ್ರು ಅಂತ ನೋಡೋಣ. There was a dissatisfaction in the Indian army. The soldiers were prohibited from wearing their religious symbols and headgears. Indian soldiers were paid paltry sums and denied the opportunities for ಪ್ರಮೋಷನ್ಸ್. ಭಾರತೀಯ ಸೈನಿಕರಲ್ಲಿ ತುಂಬ ಜನ ಸೈನಿಕರು ಈ ಬ್ರಿಟಿಷರಿಂದ ಅತೃಪ್ತರಾಗಿರ್ತಾರೆ. ಅದಕ್ಕೆ ಬಹಳಷ್ಟು ಕಾರಣಗಳು ಕೂಡ ಇರುತ್ತೆ. ನಮ್ಮ ಭಾರತೀಯ ಸೈನಿಕರು ಹಿಂದೂಸ್ ಹಾಗೂ ಮುಸ್ಲಿಮ್ಸ್ ಇಬ್ಬರೂ ಇರ್ತಾರೆ. ಅವರು ತಮ್ಮ ಧಾರ್ಮಿಕ ಚಿಹ್ನೆಗಳನ್ನು ಮತ್ತು ಪೇಟಗಳನ್ನು ಮೊದಲು ಬಳಸ್ತಾ ಇರ್ತಾರೆ. ಆದರೆ ಈ ಬ್ರಿಟಿಷ್ ಮಿಲಿಟರಿ ಸಿಸ್ಟಮ್ನಲ್ಲಿ ಇದನ್ನೆಲ್ಲ ಬಳಸೋದನ್ನು ಅವರು ವಿರೋಧಿಸ್ತಾರೆ. ಭಾರತೀಯ ಸೈನಿಕರಿಗೆ ತುಂಬ ಕಡಿಮೆ ಸಂಬಳವನ್ನು ಅವ್ರು ಕೊಡ್ತಾ ಇರ್ತಾರೆ. ಅದಲ್ಲದೆ ಯಾವುದೇ ರೀತಿ ಪ್ರಮೋಷನ್ಸ್ನ ಇವ್ರಿಗೆ ಕೊಡ್ತಾ ಇರಲ್ಲ. ಇವರ ಬದಲಾಗಿ ಎಲ್ಲ ಪ್ರಮೋಷನ್ಸ್ನ ಬ್ರಿಟಿಷ್ ಸೋಲ್ಜರ್ಸಿಗೆ ಮಾತ್ರ ಕೊಡ್ತಾ ಇರ್ತಾರೆ. ದ ಬ್ರಿಟಿಷ್ ಸೋಲ್ಜರ್ಸ್ ವೆರ್ ಗಿವನ್ ಹೈಯರ್ ಸ್ಯಾಲ್ರಿ ಆ್ಯಂಡ್ ದೇ ಅದರ್ ಫೆಸಿಲಿಟೀಸ್. ಇಂಡಿಯನ್ ಸೋಲ್ಜರ್ಸ್ ವೆರ್ ಸೆಂಟ್ ಟು ಫಾರ್ ಫ್ಲಂಗ್ ಏರಿಯಾಸ್ ವಿತೌಟ್ ಎನಿ ಅಡಿಷನಲ್ ರೆನ್ಯೂಮರೇಷನ್. ಸೊ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಬ್ರಿಟಿಷ್ ಸೈನಿಕರು ಏನಿರ್ತಾರೆ ಅವರಿಗೆ ಅತಿ ಹೆಚ್ಚು ವೇತನವನ್ನು ಕೊಡ್ತಾ ಇರ್ತಾರೆ. ಬ್ರಿಟಿಷ್ ಸೈನಿಕರಿಗೆ ಅತಿ ಹೆಚ್ಚು ಸಂಬಳ ಕೊಡ್ತಾ ಇರ್ತಾರೆ. ಅದರ ಜೊತೆಗೆ ಬೇರೆ ಎಕ್ಸ್ಟ್ರಾ ಫೆಸಿಲಿಟೀಸ್ ಕೂಡ ಬ್ರಿಟಿಷ್ ಸೋಲ್ಜರ್ಸಿಗೆ ಮಾತ್ರ ಸಿಗ್ತಾ ಇರುತ್ತೆ. ಬಟ್ ಇಂಡಿಯನ್ ಸೋಲ್ಜರ್ಸಿಗೆ ಇದು ಯಾವ ಫೆಸಿಲಿಟೀಸ್ನೂ ಕೊಡ್ತಾ ಇರಲ್ಲ. ಅಲ್ಲದೆ ಇಂಡಿಯನ್ ಸೋಲ್ಜರ್ಸ್ನ ಮಾತ್ರ ದೂರದ ಪ್ರದೇಶಗಳಿಗೆ, ಯಾವುದೇ ಫೆಸಿಲಿಟಿ ಇಲ್ಲದೆ ಇರುವಂಥ ಪ್ರದೇಶಗಳಿಗೆ, ದೂರದ ಪ್ರದೇಶಗಳಿಗೆ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಯಾವುದೇ ರೀತಿಯಲ್ಲಿ ಎಕ್ಸ್ಟ್ರಾ ಅಲೋವೆನ್ಸ್ ಅಥವಾ ಎಕ್ಸ್ಟ್ರಾ ಅಮೌಂಟು ಏನೂ ಕೊಡ್ತಾ ಇರಲ್ಲ. According to Lord Canning's Common Military Service Act, every soldier had to go and work wherever the British ordered them to go. ಅದರ ಜೊತೆಗೆ ಲಾರ್ಡ್ ಕ್ಯಾನಿಂಗ್ ಅನ್ನೋನು ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಅನ್ನೋಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇದರ ಪ್ರಕಾರ ಏನಾಗುತ್ತೆ ಅಂದರೆ ಎಲ್ಲ ಸೈನಿಕರು ಬ್ರಿಟಿಷರು ಕೊಟ್ಟಂಥ ಆದೇಶದ ಪ್ರಕಾರ ಅವರು ಎಲ್ಲಿ ಅವರಿಗೆ ಕೆಲಸ ವಿಧಿಸ್ತಾರೆ ಅಲ್ಲಿ ಹೋಗಿ ಅವರು ಕೆಲಸ ಮಾಡಬೇಕು ಅನ್ನುವಂಥದ್ದೊಂದು ನಿಯಮ ಆಗಿರುತ್ತೆ. ಇಮಿಡಿಯೇಟ್ ಕಾಸ್ ಅಂದರೆ ತಕ್ಷಣದ ಕಾರಣ. ಎಲ್ಲ ರೀತಿಯಲ್ಲೂ ಬ್ರಿಟಿಷರ ವಿರುದ್ಧ ಭಾರತೀಯರು ದಂಗೆ ಏಳಲಿಕ್ಕೆ ಕಾಯ್ತಾ ಇರ್ತಾರೆ. ಬಟ್ ಒಂದೇ ಒಂದು ಸಣ್ಣ ಒಂದು ಮೇನ್ ಕಾರಣಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸೊ ಆ ಕಾರಣ ಏನು ಅನ್ನೋದನ್ನು ನೋಡೋಣ.